ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನಾಳೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. 8 ಜನ ಕಾಂಗ್ರೆಸ್ನ ಎಂಪಿಗಳನ್ನ ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯ ಕಲಾಪದ ವೇಳೆಯಲ್ಲಿ ಸ್ಪೀಕರ್ ಕಚೇರಿಯ ಮೇಲೆ ಪೇಪರ್ ಅನ್ನ ಎಸೆದಂತ 8 ಜನ ಕಾಂಗ್ರೆಸ್ ಸಂಸದರನ್ನ ಅಮಾನತು ಮಾಡಲಾಗಿದೆ. ಸಭಾಧ್ಯಕ್ಷರ ಪೀಠದ ಮೇಲೆ ಪೇಪರ್ ಎಸೆದು ಅಗೌರವವನ್ನ ತೋರಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿದ ಕಾಂಗ್ರೆಸ್ನ ಸಂಸದರು 8 ಜನ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಕೊಠಡಿಯಲ್ಲಿ ಹಿರಿಯ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪ್ರಸಕ್ತ ಅಧಿವೇಶನ ಮುಗಿಯುವ ತನಕ 8 ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಮಾಣಿಕಂ ಠಾಕೂರ್, ಗುರ್ಜಿತ್ ಸಿಂಗ್, ಅಮರೀಂದರ್ ಸಿಂಗ್, ರಾಜಾ ವರ್ಗಿಂಗ್, ಕಿರಣ್ ಕುಮಾರ್ ರೆಡ್ಡಿ, ಹೆಬಿ ಎಡನ್, ವೆಂಕಟರಾಮನ್ 8 ಜನ ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯ ಕಲಾಪ ನಡೆಯುವಾಗ ಸ್ಪೀಕರ್ ಕಚೇರಿ, ಸಭಾಧ್ಯಕ್ಷರ ಕಚೇರಿಯ ಮುಂದೆ ಪೇಪರ್ ಅನ್ನ ಎಸೆದಂತಹ 8 ಜನ ಸಂಸದರನ್ನ ಈಗ ಅಮಾನತು ಮಾಡಲಾಗಿದೆ. ಈ ಲೋಕಸಭೆಯ ಅಧಿವೇಶನ ಮುಗಿಯುವವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸ್ಪೀಕರ್ ಕಚೇರಿಗೆ ಅಗೌರವವನ್ನ ತಂದಂತ 8 ಜನ ಸಂಸದರಿಗೂ ಕೂಡ ಅಮಾನತಿನ ಶಿಕ್ಷೆಯನ್ನ ವಿಧಿಸಲಾಗಿದೆ. जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्लीज बी सीटेड, प्लीज बी सीटेड, नो नो, प्लीज बी सीटेड, प्लीज बी सीटेड, नो नो। सभा की कार्रवाई बुधवार दिनांक 4 फरवरी 2026 को जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। नो नो। सभा की कार्रवाई बुधवार दिनांक 4 फरवरी। ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನಾಳೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. 8 ಜನ ಕಾಂಗ್ರೆಸ್ನ ಎಂಪಿಗಳನ್ನ ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯ ಕಲಾಪದ ವೇಳೆಯಲ್ಲಿ ಸ್ಪೀಕರ್ ಕಚೇರಿಯ ಮೇಲೆ ಪೇಪರ್ ಅನ್ನ ಎಸೆದಂತ 8 ಜನ ಕಾಂಗ್ರೆಸ್ ಸಂಸದರನ್ನ ಅಮಾನತು ಮಾಡಲಾಗಿದೆ. ಸಭಾಧ್ಯಕ್ಷರ ಪೀಠದ ಮೇಲೆ ಪೇಪರ್ ಎಸೆದು ಅಗೌರವವನ್ನ ತೋರಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿದ ಕಾಂಗ್ರೆಸ್ನ ಸಂಸದರು 8 ಜನ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಕೊಠಡಿಯಲ್ಲಿ ಹಿರಿಯ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪ್ರಸಕ್ತ ಅಧಿವೇಶನ ಮುಗಿಯುವ ತನಕ 8 ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಮಾಣಿಕಂ ಠಾಕೂರ್, ಗುರ್ಜಿತ್ ಸಿಂಗ್, ಅಮರೀಂದರ್ ಸಿಂಗ್, ರಾಜಾ ವರ್ಗಿಂಗ್, ಕಿರಣ್ ಕುಮಾರ್ ರೆಡ್ಡಿ, ಹೆಬಿ ಎಡನ್, ವೆಂಕಟರಾಮನ್ 8 ಜನ ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯ ಕಲಾಪ ನಡೆಯುವಾಗ ಸ್ಪೀಕರ್ ಕಚೇರಿ, ಸಭಾಧ್ಯಕ್ಷರ ಕಚೇರಿಯ ಮುಂದೆ ಪೇಪರ್ ಅನ್ನ ಎಸೆದಂತಹ 8 ಜನ ಸಂಸದರನ್ನ ಈಗ ಅಮಾನತು ಮಾಡಲಾಗಿದೆ. ಈ ಲೋಕಸಭೆಯ ಅಧಿವೇಶನ ಮುಗಿಯುವವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸ್ಪೀಕರ್ ಕಚೇರಿಗೆ ಅಗೌರವವನ್ನ ತಂದಂತ 8 ಜನ ಸಂಸದರಿಗೂ ಕೂಡ ಅಮಾನತಿನ ಶಿಕ್ಷೆಯನ್ನ ವಿಧಿಸಲಾಗಿದೆ. जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्लीज बी सीटेड, प्लीज बी सीटेड, नो नो, प्लीज बी सीटेड, प्लीज बी सीटेड, नो नो। सभा की कार्रवाई बुधवार दिनांक 4 फरवरी 2026 को जो सदस्य प्रस्ताव के पक्ष में है वो हाँ कहे, जो सदस्य प्रस्ताव के विपक्ष में वो ना कहे। जो सदस्य प्रस्ताव के पक्ष में है वो हाँ कहे,
जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्लीज भी सीटेड। नो सभा की कार्यवाही बुधवार दिनांक 4 फरवरी ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನಾಳೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. 8 ಜನ ಕಾಂಗ್ರೆಸ್ನ ಎಂಪಿಗಳನ್ನ ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯ ಕಲಾಪದ ವೇಳೆಯಲ್ಲಿ ಸ್ಪೀಕರ್ ಕಚೇರಿಯ ಮೇಲೆ ಪೇಪರ್ ಅನ್ನ ಎಸೆದಂತ 8 ಜನ ಕಾಂಗ್ರೆಸ್ ಸಂಸದರನ್ನ ಅಮಾನತು ಮಾಡಲಾಗಿದೆ. ಸಭಾಧ್ಯಕ್ಷರ ಪೀಠದ ಮೇಲೆ ಪೇಪರ್ ಎಸೆದು ಅಗೌರವವನ್ನ ತೋರಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿದ ಕಾಂಗ್ರೆಸ್ನ ಸಂಸದರು 8 ಜನ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಕೊಠಡಿಯಲ್ಲಿ ಹಿರಿಯ ಸಚಿವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪ್ರಸಕ್ತ ಅಧಿವೇಶನ ಮುಗಿಯುವ ತನಕ 8 ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಮಾಣಿಕಂ ಠಾಕೂರ್, ಗುರ್ಜಿತ್ ಸಿಂಗ್, ಅಮರೀಂದರ್ ಸಿಂಗ್, ರಾಜಾ ವರ್ಗಿಂಗ್, ಕಿರಣ್ ಕುಮಾರ್ ರೆಡ್ಡಿ, ಹೆಬಿ ಎಡನ್, ವೆಂಕಟರಾಮನ್ 8 ಜನ ಸಂಸದರು ಸಸ್ಪೆಂಡ್ ಆಗಿದ್ದಾರೆ. ಲೋಕಸಭೆಯ ಕಲಾಪ ನಡೆಯುವಾಗ ಸ್ಪೀಕರ್ ಕಚೇರಿ, ಸಭಾಧ್ಯಕ್ಷರ ಕಚೇರಿಯ ಮುಂದೆ ಪೇಪರ್ ಅನ್ನ ಎಸೆದಂತಹ 8 ಜನ ಸಂಸದರನ್ನ ಈಗ ಅಮಾನತು ಮಾಡಲಾಗಿದೆ. ಈ ಲೋಕಸಭೆಯ ಅಧಿವೇಶನ ಮುಗಿಯುವವರೆಗೂ ಕೂಡ ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸ್ಪೀಕರ್ ಕಚೇರಿಗೆ ಅಗೌರವವನ್ನ ತಂದಂತ 8 ಜನ ಸಂಸದರಿಗೂ ಕೂಡ ಅಮಾನತಿನ ಶಿಕ್ಷೆಯನ್ನ ವಿಧಿಸಲಾಗಿದೆ. जो सदस्य प्रस्ताव के पक्ष में है वो हाँ कहे। जो सदस्य प्रस्ताव के पक्ष में है वो हाँ कहे। जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्लीज भी सीटेड। नो प्लीज भी सीटेड। नो सभा की कार्यवाही बुधवार दिनांक 4 फरवरी 2026 को जो सदस्य प्रस्ताव के पक्ष में है वो हाँ कहे। जो सदस्य प्रस्ताव के विपक्ष में वो ना कहे। जो सदस्य प्रस्ताव के पक्ष में है वो हाँ कहे। जो सदस्य प्रस्ताव के विपक्ष में वो ना कहे। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ। प्लीज भी सीटेड। नो सभा की कार्यवाही बुधवार दिनांक 4 फरवरी